ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸುನಿಲ್ ಪ್ರಿಯಾ ಲಾಗ್. ಇದು ಶನಿವಾರದ ಲಾಗ್. ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಗಿಡದಲ್ಲಿ ದಾಸವಾಳ ಹೂವು ಬಿಟ್ಟಿತ್ತು ಅಂತೇಳಿ ದಾಸವಾಳ ಹೂವು ಕಿತ್ಕೊಬಂದೆ. ಇನ್ನು ಈ ಗಿಡದಲ್ಲಿ ಬಿಳಿ ದಾಸವಾಳ ಹೂವು ಜೊತೆಗೆ ಪಿಂಕ್ ಕಲರ್ ದಾಸವಾಳ ಹೂವನ್ನು ಕೂಡ ಬಿಡುತ್ತೆ. ತುಂಬಾ ಚೆನ್ನಾಗಿತ್ತು. ಇನ್ನು ನನಗೆ ಈ ಥರ ದಿನ ಹೂವು ಸಿಗ್ತಾ ಇದ್ರೆ ನನಗಂತೂ ಪೂಜೆ ಮಾಡೋಕ್ಕಂತೂ ತುಂಬಾ ಖುಷಿ. ನನಗೆ ದಿನ ಪೂಜೆ ಮಾಡೋ ಅಭ್ಯಾಸ ಆಗಿದ್ದೆ ಅಜ್ಜಿ ಮನೆಯಿಂದ. ಇನ್ನು ಅಜ್ಜಿನೂ ಕೂಡ ಎದ್ದು ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲೆ ಹಾಕ್ತಾಯಿದ್ರು. ನಾನು ಕೂಡ ಒಂದು ಲೋಟ ಬಿಸಿನೀರು ಕಾಯಿಸ್ಕೊಂಡು ಕುಡಿದು ಇನ್ನು ನೆನ್ನೆ ಬದನೆಕಾಯಿ ಮನೆಗೆ ತೊಗೊಂಡು ಹೋಗಿದ್ನಲ್ಲ ವಾಂಗಿಬಾತ್ ಮಾಡೋಕ್ಕೆ ಅಂತೇಳಿ ಅದನ್ನು ವಾಪಸ್ ತೊಗೊಬಂದಿದ್ದೆ. ಇನ್ನು ತಿಂಡಿಗೆ ಅಂತೇಳಿ ವಾಂಗಿಬಾತ್ನ ರೆಡಿ ಮಾಡ್ತಾ ಇದ್ದೆ. ಇನ್ನು ನನ್ನ ಮಗಳೂ ಕೂಡ ಸೈಕಲ್ ಹೊಡಿತಾ ಇದ್ಲು. ವಿಶಾಲವಾಗಿದೆಯಲ್ಲ ರೋಡ, ಹಾಗಾಗಿ ಅವಳಿಗೆ ತುಂಬಾ ಖುಷಿ ಈ ಥರ ಸೈಕಲ್ ಹೊಡಿಯೋಕ್ಕೆ. ಆ ಕಡೆ ಮಗಳು ಸೈಕಲ್ ಹೊಡಿತಾ ಇದ್ರೆ, ಇಲ್ಲ ಈ ಕಡೆ ಅವರಪ್ಪ ಬುಗ್ರಿ ಆಡ್ತಾ ಇದ್ರು. ಇನ್ನು ತಿಂಡಿನೂ ಕೂಡ ರೆಡಿ ಆಯಿತು. ಇನ್ನು ಬಾಕ್ಸ್ಗೆ ಹಾಕ್ಕೊಂಡು ಹೊರಡೋಣ ಅಂತೇಳಿ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ನನ್ನ ಮಗಳು ಅಳ್ತಾ ಇದ್ಲು. ಇನ್ನು ಸಂಜೆನೂ ಬರಬೇಕು ನೀವು ಅಂತೇಳಿ ಹಠ ಮಾಡ್ತಾ ಇದ್ಲು. ಸರಿ ಆಯಿತು ಬರ್ತೀವಿ ಅಂತೇಳಿ ಸಮಾಧಾನ ಮಾಡಿ ಮನೆಗೆ ಬಂದು ಇನ್ನು ಮನೆಯವ್ರು ತಿಂಡಿ ತಿಂದು ರೆಡಿಯಾಗಿ ಅವರು ಕೂಡ ಡ್ಯೂಟಿಗೆ ಹೊರಟ್ರು. ಇನ್ನು ನಾನು ಬಾಗಿಲು ಕಸ ಹೊಡೆದು ಬಾಗಿಲಿಗೆ ರಂಗೋಲೆ ಹಾಕಿದೆ. ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಇನ್ನು ಸ್ನಾನ ಮಾಡ್ಕೊಬಂದು ಇನ್ನು ಸಂಜೆ ಬಂದು ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿನ ತಿಂದು ನಾನು ಕೂಡ ಡ್ಯೂಟಿಗೆ ಹೊರಟೆ. ಇನ್ನು ಸಂಜೆ ಬಂದು ಫ್ರೆಶ್ ಅಪ್ ಆಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಇನ್ನು ಪೂಜೆನೂ ಕೂಡ ಮುಗಿಸ್ದೆ. ಇನ್ನು ಮನೆಯವ್ರು ಬಂದಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್ ಮಾಡು ಅಂತ ಹೇಳಿದ್ರು. ಹಾಗಾಗಿ ಲೆಮನ್ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಲೆಮನ್ ಜ್ಯೂಸ್ನ ರೆಡಿ ಮಾಡ್ತಾ ಇದ್ದೀನಿ. ಸಕ್ಕರೆ ನೆನೆ ಹಾಕಿದರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಏಲಕ್ಕಿ ಮತ್ತು ಸಕ್ಕರೆನ ಹಾಕಿ ಪುಡಿ ಮಾಡಿಬಿಟ್ಟು ಬೇಗ ಆಗಲಿ ಅಂತೇಳಿ ನಾನು ಈ ಥರ ಲೆಮನ್ ಜ್ಯೂಸ್ನ ಮಾಡಿಕೊಂಡು ಹೊರಗಡೆ ಕುತ್ಕೊಂಡು ಕುಡಿತಾ ಇದ್ವಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ.